ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಬನ್ನಿರಿ ಮತ್ತೊಂದು ಸಾರಿ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ. ಹೊಸ ವರ್ಷದೊಳಗೆ ಪ್ರವೇಶಿಸಿದ್ದೇವೆ, 3ನೇ ದಿನದಲ್ಲಿದ್ದೇವೆ. ಮುಂದಕ್ಕೆ ಸಾಗುತ್ತಾ ಇರುವಾಗ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಇದ್ದೇವೋ, ಆತನ ಕೃಪೆಗಾಗಿ ಕಾದುಕೊಂಡಿದ್ದೇವೋ, ಆಧ್ಯಾತ್ಮಿಕವಾಗಿ ಬಲಗೊಂಡವರಾಗಿ ದೇವರಿಗೆ ಮಹಿಮೆಯನ್ನುಂಟು ಮಾಡುವ ಜೀವಿತ ಜೀವಿಸಲು ಆಶಿಸುತ್ತಾ ಇದ್ದೇವೋ ಇಲ್ಲವೋ ಎಂಬುದನ್ನು ನಾವು ಮೇಲಿಂದ ಮೇಲೆ ನೆನಪಿನಲ್ಲಿಟ್ಕೊಳ್ಬೇಕು. ಹಬ್ಬದ ಸಂತೋಷದಲ್ಲಿ 1ನೇ ತಾರೀಕಿದ್ದಂತಹ ಉತ್ಸಾಹ 3ನೇ ತಾರೀಕಿಗೆ ಇಲ್ಲದಿರುವುದಾದರೆ ಹೇಗೆ ಹೇಳಿ? ಬನ್ನಿರಿ, ಅದಕ್ಕೆ ಅನುದಿನದ ಧ್ಯಾನ ಪ್ರತಿದಿನ ನಿಮಗಾಗಿ ಸಿದ್ಧಗೊಳಿಸುತ್ತಿದ್ದೇವೆ. ಒಂದು ವೇಳೆ ನೀವು ಇತರ ದೇಶದಲ್ಲಿರುವುದಾದರೆ, ಅದು ಸಂಜೆ ಆಗಿರುವುದಾದರೆ, ಮಧ್ಯಾಹ್ನ ಇರುವುದಾದರೆ, ಬೇರೆ ಸಮಯ ಆಗಿರುವುದಾದರೆ, ಈ ಅನುದಿನದ ಧ್ಯಾನವನ್ನು ಅನುದಿನವೂ ಒಂದಲ್ಲ ಒಂದು ಸಮಯದಲ್ಲಿ ತಪ್ಪದೇ ವೀಕ್ಷಿಸಿರಿ. ಈ ಹೊಸ ವರ್ಷದಲ್ಲಿ ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತೀರಿ, ದೇವರ ಕೃಪೆಯಲ್ಲಿ ಭದ್ರಪಡಿಸಲ್ಪಡುತ್ತೀರಿ. ಬನ್ನಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತು ನಮಗೆ ಅವಶ್ಯಕವಾಗಿದೆ ದೇವರೇ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬಹಳಷ್ಟು ಜನ ಈಗಾಗಲೇ ನಿರುತ್ಸಾಹರಾಗಿರ್ಬೋದು, ಹೌದಲ್ಲವೇ? ವಾಗ್ದಾನ ಕೊಟ್ಟಿದ್ದಾರೆ ದೇವರು, ಇನ್ನೂ ನೆರವೇರಲಿಲ್ವಲ್ಲ. ಏನೇನೋ ವಾಗ್ದಾನ ಕೊಟ್ಟಿದ್ದಾರೆ, ಹಾಗ್ ಮಾಡ್ತೇನಂದಿದ್ದಾರೆ, ಹೀಗ್ ಮಾಡ್ತೇನಂದಿದ್ದಾರೆ, ಬಿಡುಗಡೆ ಕೊಡ್ತೇನಂದಿದ್ದಾರೆ, ಇನ್ನೂ ನನಗೆ ಯಾವ ನ್ಯಾಯ ಸಿಗಲಿಲ್ಲವೇ ಎನ್ನುವಂತೆ ನಾವು ಕೆಲವೊಂದು ಸಾರಿ ನಿರುತ್ಸಾಹ ಪಡುತ್ತಾ ಇರ್ತೇವೆ. ತಪ್ಪದೆ ಮಾತು ಕೊಟ್ಟ ದೇವರು ಅವುಗಳನ್ನು ನೆರವೇರಿಸುತ್ತಾರೆ. ನೇಮಿತ ಕಾಲದಲ್ಲಿ ದೇವರು ಅವುಗಳನ್ನು ನೆರವೇರಿಸುತ್ತಾರೆ. ಸಮಯೋಚಿತವಾದ ಸಮಯದಲ್ಲಿ ಆತನು ಎಲ್ಲವನ್ನು ತಕ್ಕ ಕಾಲದಲ್ಲಿ ಸರಿಪಡಿಸುತ್ತಾರೆ. ನನ್ನ ಸಮಯ ಇನ್ನೂ ಬಂದಿಲ್ಲ ಅಮ್ಮ, ನನಗೆ ತೊಂದರೆ ಪಡಿಸಬೇಡ ಎಂದು ಯೇಸು ಆ ದಿನ ಮರಿಯಳಿಗೆ ಹೇಳಿದ ಹಾಗೆ, ಆತನ ಸಮಯ ಬಂದಾಗ ಆ ಔತಣದಲ್ಲಿ ಒಂದು ಅದ್ಭುತ ಯೇಸು ನಡೆಸಿದಂತೆಯೇ ನಮ್ಮ ಜೀವಿತದಲ್ಲೂ ಕೂಡ ದೇವರು ಖಂಡಿತವಾಗಿಯೂ ದೇವರು ನಮ್ಮ ಹೃದಯದ ಇಷ್ಟಾರ್ಥ ನೆರವೇರಿಸುತ್ತಾರೆ. ದೇವರು ನಮಗೆ ಕೊಟ್ಟಿರುವ ವಾಗ್ದಾನದ ನೆರವೇರುವಿಕೆಯನ್ನು ನಾವು ನೋಡುತ್ತೇವೆ. ಹಾಗಾದರೆ ಅದಕ್ಕೋಸ್ಕರ ನಾವು ಕಾದುಕೊಂಡಿರಬೇಕು. ಬೇಕಾದರೆ ಒಮ್ಮೆ ನೋಡಿರಿ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ. ಯಾಕೋಬ 5:7. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ಸಹೋದರರೇ, ಸಹೋದರಿಯರೇ, ಕರ್ತನ ಬರೋಣದವರೆಗೂ ದೀರ್ಘ ಶಾಂತಿಯಿಂದ ಇರಿ. ಅಂದರೆ ಏನು? ತಾಳ್ಮೆಯಿಂದ. ನನಗೇನು ತಾಳ್ಮೆ ಇಲ್ಲ ಎಂಬ ಮಾತು ನಮಗೆ ಕೆಲವರು ಹೇಳ್ತಲೇ ಇರ್ತಾರೆ. ನಾನಿನ್ನು ಕಾದಿರ್ಲಿಕ್ಕಾಗಲ್ಲ, ಎದುರು ನೋಡ್ಲಿಕ್ಕಾಗಲ್ಲ, ನಾನಿನ್ನು ಸಹಿಸಲಾರೆ, ನಾನಿನ್ನು ತಾಳಲಾರೆ. ಹೌದಲ್ಲವೇ? ಪ್ರತಿ ಸಾರಿ ಇಂತಹ ಮಾತುಗಳ ನಿಮಿತ್ತ ಎಷ್ಟೋ ಒತ್ತಡಕ್ಕೆ ನಾವು ಒಳಗಾಗ್ತೇವಲ್ಲವೇ? ಖಂಡಿತವಾಗಿಯೂ ದೇವರ ಪ್ರತಿಫಲ ನಾವು ಹೊಂದಿಕೊಳ್ಳಬೇಕಾದರೆ, ದೇವರ ಸಹಾಯ ನಾವು ಹೊಂದಬೇಕಾದರೆ, ದೇವರು ತಾನು ಹೇಳಿರುವ ಮಾತು ನಮ್ಮ ವಿಷಯದಲ್ಲಿ ನೆರವೇರಿಸಬೇಕಾದರೆ, ಅಲ್ಲಿಯವರೆಗೂ ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ತಾಳ್ಮೆಯಿಂದಿರುವಂಥದ್ದು ಒಂದು ಕಷ್ಟಕರವಾದ ಕೆಲಸವೇ ಆಗಿದೆ. ಕಾದಿರುವುದು ಕೂಡ ಅದಕ್ಕಿಂತಲೂ ಕಷ್ಟವಾದ ಕೆಲಸವಾಗಿದೆ. ಈ ಅಂತ್ಯಕಾಲದಲ್ಲಿ ಯಾವ ವಿಷಯದಲ್ಲಿ ನೋಡಿದ್ರೂ ಕೂಡ ವೇಗ ವೇಗ ವೇಗ. ಎಲ್ಲಿ ನೋಡಿದ್ರು ಫಾಸ್ಟ್ ಫುಡ್ ಇದೆ, ಫಾಸ್ಟ್ ಟ್ರ್ಯಾಕ್ ಇದೆ, ಹೌದಲ್ಲವೇ? ಎಲ್ಲವೂ ಫಾಸ್ಟ್ ನಡೆಯಬೇಕನ್ನುತ್ತಾರೆ, ವೇಗವಾಗಿ ಹೋಗಬೇಕು. ಎಷ್ಟೇ ವೇಗವಾಗಿ ಬೈಕಲ್ಲಿ ಹೋಗುತ್ತಾ ಇರುವಾಗ ಇನ್ನೂ ವೇಗ ಹೆಚ್ಚಿಸಬೇಕೆಂಬ ಆಸೆ ಬರುತ್ತೆ. ಅತಿ ವೇಗವಾಗಿ ಹೋಗಿ ಎಲ್ಲೋ ಗುದ್ದಿಕೊಂಡು ಪೂರ್ತಿಯಾಗಿ ಅಂತ್ಯವಾಗುವಂಥವ್ರು ಎಷ್ಟೋ ಜನ ಇದ್ದಾರೆ. ನಾವು ಸಹನೆಯುಳ್ಳವರಾಗಿರುವುದನ್ನು ಕಲಿತುಕೊಳ್ಳಬೇಕು. ಈ ಹೊಸ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಬೇಕೆಂದಿರುವ ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ, ಕೊಡಲಿಚ್ಛಯಿಸುವವುಗಳನ್ನು ಕೊಡುತ್ತಾರೆ ಎಂಬುದಾಗಿ ನಂಬಿಕೆ ಇಡೋದಾದರೆ, ಹೇಳಬೇಕಾದ್ರೆ ನಿಜವಾಗ್ಲೂ ನಿಮಗೆ ನಂಬಿಕೆ ಇರುವುದಾದ್ರೆ ಸಹನೆ ಇರುತ್ತೆ. ನಂಬಿಕೆ ಇರುವುದಾದ್ರೆ ನೀವು ಕಾದುಕೊಂಡಿರ್ತೀರಿ. ನಂಬಿಕೆಯುಳ್ಳವರಾಗಿರುವುದಾದ್ರೆ ತಾಳ್ಮೆಯುಳ್ಳವರಾಗಿ ನೀವು ದೇವರ ಕೃಪೆಗೋಸ್ಕರ ಮೊರೆ ಇಡುತ್ತೀರಿ. ಅದಕ್ಕಾಗಿ ನಂಬಿಕೆಯುಳ್ಳವರಾಗಿ ನಾವು ಇರಬೇಕು. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಕಾದುಕೊಂಡಿರುವನಲ್ಲವೇ? ಏನಂತೆ? ಅದಕ್ಕೋಸ್ಕರ ಕಾದುಕೊಂಡಿರುವನಲ್ಲವೇ? ಕೆಲವೊಂದು ವಾಕ್ಯ ಭಾಗ ಈ ವಾರ ವಿವರಿಸುತ್ತಿರುವಾಗ ಕೆಲವರಿಗೆ ಅರ್ಥ ಆಗದೇ ಇರಬಹುದು. ಏನಂತೆ? ವ್ಯವಸಾಯಗಾರನು ಮುಂಗಾರು ಮಳೆ ಹಿಂಗಾರು ಮಳೆ. ಈಗಿನ ಕಾಲದಲ್ಲಿ ಬೋರ್ಗಳು ಬಂದಿರೋದ್ರಿಂದ ಯಾವಾಗ ನೀರು ಬೇಕೋ ಆವಾಗ ಹೊಲಕ್ಕೆ ನೀರನ್ನು ಹಾಕುತ್ತಿದ್ದಾರೆ. ಕೆಲವೊಂದು ಸ್ಥಳಗಳಲ್ಲಿ ನದಿ ಇರೋದ್ರಿಂದ ನದಿ ನೀರುಗಳನ್ನು ಕೂಡ ಹೊಲಕ್ಕೆ ಬಳಸುತ್ತಿದ್ದಾರೆ. ಆದರೆ ಕೆಲವೊಂದು ಬೇರೆ ಸ್ಥಳಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಕೇವಲ
ಮಳೆಗೋಸ್ಕರವೇ ಕಾದುಕೊಂಡಿರುವಂತಹ ರೈತರುಗಳಿದ್ದಾರೆ. ಅದಕ್ಕಾಗಿಯೇ ಆ ಮಳೆಗಾಲದಲ್ಲಿಯೇ ಆ ಮಳೆ ಪ್ರಾರಂಭವಾದಾಗ ಮಾತ್ರವೇ ಅವರು ಬೀಜ ಬಿತ್ತುತ್ತಾರೆ. ಆನಂತರ ಹಿಂಗಾರು ಮಳೆ ಬರುತ್ತೆ. ಎಲ್ಲ ಬೀಜ ಬಿತ್ತು ನಾಟಲ್ಪಟ್ಟು ಅದು ಬೆಳೆಯುವುದಕ್ಕೋಸ್ಕರವಾಗಿ ಮತ್ತೊಂದು ಸಾರಿ ಮಳೆಗಾಗಿ ಎದುರು ನೋಡ್ತಾರೆ. ನಿಜವಾಗ್ಲೂ ಆಗಿನ ಕಾಲದಲ್ಲಿ ರೈತರು ಮಳೆಗೋಸ್ಕರ ಆಕಾಶದ ಕಡೆಗೆ ನೋಡ್ತಾ, ಎಲ್ಲಿಯೂ ಮೇಘ ಕಾಣಿಸ್ತಾ ಇಲ್ವಲ್ಲ, ಅಯ್ಯ ದೇವರೇ ಮಳೆಯನ್ನು ಕಳಿಸಿಕೊಡಿರಿ ಎಂದು ಮೊರೆ ಇಡುತ್ತಾ ಇದ್ದರಂತೆ. ಈ ದಿನ ನಮಗೆ ಇದು ಸ್ವಲ್ಪ ಅರ್ಥ ಆಗದೇ ಇರಬಹುದು. ಆದರೆ ಈಗಿನ ಕಾಲದಲ್ಲಿ ಕೃತಕ ಮಳೆ, ಕೃತಕ ಕಾರುಗಳನ್ನು ನೋಡ್ತಿದ್ದೇವೆ, ಕೃತಕ ಆಹಾರ ನಾವು ಸೇವಿಸ್ತಿದ್ದೇವೆ. ಆದರೆ ಕೇಳಿರಿ, ಆಕ್ಚುಲ್ ಆಗಿ ದೇವರು ಆ ಬೆಳೆ ಬೆಳೆಯುವ ಪ್ರಾರಂಭದಲ್ಲಿ ಮಳೆ, ಆ ಬೆಳೆ ಮುಗಿಯುವ ಸಂದರ್ಭದಲ್ಲಿ ಮಳೆ ಕಳಿಸುತ್ತಾ ಇದ್ರು. ಹಾಗೆ ನ್ಯಾಚುರಲ್ ಆಗಿ ಬೆಳೆಯುವ ಬೆಳೆಗಳು, ಅದರಿಂದ ತಯಾರಿಸಿದ ಆಹಾರ ತಿಂದವರು ಎಷ್ಟು ಬಲವಾಗಿರುತ್ತಾರೆ ಗೊತ್ತಾ? ಆ ಕಾಲದಲ್ಲಿ ಆ ಭೂಮಿಯೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರ್ತಾ ಇತ್ತು ಗೊತ್ತಾ? ಈಗ ಎಲ್ಲಾ ಕೆಮಿಕಲ್ಸ್ ಹಾಕಿ ಬೆಳೆಸುತ್ತಿದ್ದಾರೆ. ಎಲ್ಲವೂ ಆರ್ಟಿಫಿಷಿಯಲ್ ಆಗಿ ಮಾಡುತ್ತಾ ಇರುವುದರಿಂದ ಏನೋ ತ್ವರಿತವಾಗಿ ನಾವು ಅಭಿವೃದ್ಧಿ ಹೊಂದೋಣ, ತ್ವರಿತವಾಗಿ ಹೆಚ್ಚಾಗಿ ದುಡ್ಡು ಸಂಪಾದಿಸೋಣ, ನಾವು ಬೇಗ ಏನೇನೋ ತಿಂದು ಬೇಗ ಏನೋ ಕಾರ್ಯ ಮಾಡೋಣ ಎಂಬುದಾಗಿ ಮನುಷ್ಯರು ಬೇಗ ಬೇಗ ಅಂತ ಹೇಳಿ ಬೇಗ ಕೆಲಸ ಮಾಡಿ ಕೊನೆಗೆ ಮನುಷ್ಯರು ಬೇಗನೆ ಲೋಕ ಬಿಟ್ಟು ಹೋಗ್ತಿದ್ದಾರೆ. ಈ ದಿನ ಮನುಷ್ಯರ ಸಹಜ ಆಯುಷ್ಯ 70 ವರ್ಷ ಅಂತ ಕೂಡ ಹೇಳಲಿಕ್ಕಾಗಲ್ಲ. 30-40 ವರ್ಷದಲ್ಲಿಯೇ ಎಲ್ಲರೂ ಮುಗ್ದು ಹೋಗ್ತಿದ್ದಾರೆ. ರೋಗಗಳು, ಔಷಧಿಗಳು, ಸರ್ಜರಿಗಳು, ಹೀಗೆ ಏನೇನೋ ಪ್ರಯಾಸ ಪಡುತ್ತಲೇ ಇದ್ದಾರಲ್ಲವೇ. ಆದರೆ ವ್ಯವಸಾಯಗಾರನಿಗೆ ಸಹಜವಾಗಿ ನೋಡೋದಾದ್ರೆ ಕಾದುಕೊಂಡಿರುತ್ತಾನೆ. ಆ ಮಳೆ ಮೇಲಿನಿಂದ ಬರುವಂಥದ್ದಾಗಿದೆ, ಅದು ದೇವರಿಂದಲೇ ಬರುವಂಥದ್ದಾಗಿದೆ ಎಂದು ನಂಬುತ್ತಾ ಇದ್ರು. ಆ ಮಳೆ ಬರುವುದಕ್ಕಾಗಿ ಕಾದು ಎದುರು ನೋಡ್ತಾ ಆ ಬೆಳೆ ಕೈಗೆ ಬರುವವರೆಗೂ ಕಾದುಕೊಂಡಿರುತ್ತಾನೆ ರೈತ. ಮಳೆ ಬಂದು ಬೆಳೆ ಸಮಕೂಡುವವರೆಗೂ ಏನಂತೆ ಬೆಲೆ ಬಾಳುವ ಭೂಮಿಯ ಫಲಕ್ಕೋಸ್ಕರ ದೀರ್ಘ ಶಾಂತಿಯಿಂದ ಇದ್ದವನಾಗಿ ಅದಕ್ಕೋಸ್ಕರ ಕಾದುಕೊಂಡಿರುತ್ತಾನಲ್ಲವೇ. ಆ ಹಿಂಗಾರು ಮಳೆ ಸುರಿಯುವುದಕ್ಕೋಸ್ಕರ ಎಷ್ಟೋ ದೀರ್ಘ ಶಾಂತಿಯಿಂದ ಕಾದುಕೊಂಡಿರುತ್ತಾ ಅದಕ್ಕೋಸ್ಕರ ಕಾದುಕೊಂಡವನಾಗಿ ಎದುರು ನೋಡ್ತಾ ಇರ್ತಾನಂತೆ. ನಾವು ಕೂಡ ದೇವರು ಕೊಡುವವರೆಗೂ ಕಾದುಕೊಂಡವರಾಗಿರಬೇಕು. ದೇವರು ಕೊಡುವವರೆಗೂ ನಮಗೆ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ಆ ದಿನ ಅಬ್ರಹಾಮನು ದೇವರು ಯಾವುದಕ್ಕೆ ಶಿಲ್ಪಿಯಾಗಿ ನಿರ್ಮಾಣಿಕನಾಗಿದ್ದಾನೋ ಆ ಪಟ್ಟಣಕ್ಕಾಗಿ ಕಾದು ಎದುರು ನೋಡುವವನಾಗಿದ್ದ. ತಾನೇ ಲೋನ್ ಅಪ್ಲೈ ಮಾಡಿ ಯಾವುದೋ ಒಂದು ಮನೆ ಕಟ್ಟಿಕೊಳ್ಳೋಣ ಎಂಬುದಾಗಲಿ, ಅವರನ್ನು ಇವರನ್ನು ದೋಚಿಕೊಂಡು ಏನನ್ನೋ ಸಂಪಾದಿಸಬೇಕೆಂಬ ತವಕ ಪಡಲಿಲ್ಲ. ದೇವರು ಕೊಡ್ತಾರೆ ಎಂದು ನಂಬಿದ, ಕೊಡ್ತಾರೆಂಬ ನಂಬಿಕೆಯಿಂದಲೇ ಕಾದುಕೊಂಡಿದ್ದ. ಈವನ್ ಇಸ್ಸಾಕನ ವಿಷಯದಲ್ಲಿಯೂ ಕೂಡ ಅಬ್ರಹಾಮನು ಕಾದುಕೊಂಡವನಾಗಿದ್ದ. ಪಾಪ ಸಾರಳೆ ಆತುರಪಟ್ಟು ಆ ಹಾಗರಳು ಹೆತ್ತ ಮಗನು ನನ್ನ ಮಗನು ಎಂದು ಅಂದುಕೊಳ್ಳುತ್ತಾಳೆ. ಆನಂತರ ಅದು ತಪ್ಪೆಂಬುದಾಗಿ ತಿಳಿದುಕೊಂಡು ಬಹಳ ವೇದನೆಗೆ ಆ ಕುಟುಂಬ ಒಳಗಾಗುತ್ತದೆ. ನಾವು ಆತುರಪಟ್ಟು ಸಂಪಾದಿಸಿಕೊಂಡದೆಲ್ಲ ನಮಗೆ ಬಾಧೆಕರವಾಗಿಯೇ ಇರುತ್ತೆ. ದೇವರು ಕೊಟ್ಟ ಇಸಾಕನು ವಾಗ್ದಾನದ ಪುತ್ರನಾಗಿದ್ದಾನೆ. ಶಾರೀರ ಸಂಬಂಧವಾಗಿ ಅವನು ಪ್ರಯಾಸಪಟ್ಟು ಸಂಪಾದಿಸಿಕೊಂಡವನೇ ಇಸ್ಮಾಯಿಲನಾಗಿದ್ದನು. ಆ ಇಸ್ಮಾಯಿಲನನ್ನು ಕೊನೆಗೆ ಒಂದು ಸಮಯ ಬಂದಾಗ ತಳ್ಳಿ ಹಾಕಬೇಕಾಯಿತು. ಆ ಇಸ್ಮಾಯಿಲನ ನಿಮಿತ್ತ ಮನೆಯಲ್ಲಿ ಸಮಾಧಾನ ಹೊರಟೋಯ್ತು. ನಾವು ಅಡ್ಡದಾರಿಯಲ್ಲಿ ಸಂಪಾದಿಸಿಕೊಂಡದ್ದು, ತಪ್ಪು ದಾರಿಯಲ್ಲಿ ಸಂಪಾದಿಸಿಕೊಂಡದ್ದು ನಮಗೆ ಆಶೀರ್ವಾದಕರವಾಗಿರೋದಿಲ್ಲ, ಆದರೆ ನಮಗೆ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಅದಕ್ಕಾಗಿ ನಾವು ಯಾವುದೇ ಆಗಿರಲಿ ದೇವರಿಂದ ಬೇಡಿಕೊಳ್ಳುವಾಗ ಎಲ್ಲಾ ಒಳ್ಳೆಯದೇ ದೊರಕುತ್ತದೆ. ಮೇಲಿನಿಂದ ದೇವರು ಕೊಟ್ಟ ಹೊರತು ಯಾರಿಗೆ ಏನು ದೊರಕುವುದಿಲ್ಲ. ಇವೆಷ್ಟೋ ಕಷ್ಟಪಟ್ಟು ಪ್ರಯಾಸಪಟ್ಟು ಯಾರ್ಯಾರಿಗೋ ಮೋಸ ಮಾಡಿ ವಂಚನೆ ಮಾಡಿ ಕೊನೆಗೆ ಏನೇನೋ ಸಾಧಿಸಿದ್ದೇವೆ ಎಂದು ನೀವು ಅಂದುಕೊಳ್ಬಹುದೇನೋ, ಆದರೆ ಅದು ಕೊನೆಗೆ ನಿಮಗೆ ಕೇಡಾಗಿಯೇ ಉಳ್ಕೊಳ್ಳುತ್ತೆ. ದೇವರಿಗೆ ಎಲ್ಲಾ ಗೊತ್ತು ನಿಮಗೆ ಯಾವಾಗ ಏನನ್ನು ಕೊಡಬೇಕೆಂದು, ಯಾವಾಗ ನಿಮ್ಮನ್ನು ಸಂತೋಷಭರಿತರನ್ನಾಗಿ ಮಾಡಬೇಕೆಂದು. ದೇವರಿಗೆ ಗೊತ್ತೆಂಬುದನ್ನು ನಾವು ನಂಬಿಕೆ ಇಡುವುದಾದರೆ ತಾಳ್ಮೆಯಿಂದ ಕಾದಿರ್ತೇವೆ. ಅದು ವಿವಾಹ ವಿಷಯದಲ್ಲಾಗಿರ್ಬೋದು, ಮಕ್ಕಳಾಗುವ ವಿಷಯದಲ್ಲಾಗಿರ್ಬೋದು, ಉದ್ಯೋಗ ಮಾಡುವ ವಿಷಯದಲ್ಲಾಗಿರ್ಬೋದು, ಒಂದು ಪ್ರಯಾಣದ ವಿಷಯವಾಗಿರ್ಬೋದು, ಒಂದು ತೀರ್ಮಾನದ ವಿಷಯ ಆಗಿರ್ಬೋದು, ಮನೆ ಕಟ್ಕೊಳ್ಳುವ ವಿಷಯ ಆಗಿರ್ಬೋದು, ಹೀಗೆ ಸಣ್ಣ ಸಣ್ಣ ವಿಷಯಗಳು ಕೂಡ ಆಗಿರ್ಬೋದು. ನಾನಾದರೂ ಅದನ್ನೇ ಕಲಿತುಕೊಂಡಿದ್ದೇನೆ. ದೇವರಿಂದ ಬೇಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಾದ್ರೆ ನಮಗೆ ಗೊತ್ತಾಗಲಾರ್ದ ಹಾಗೆ ಅವುಗಳ ನೆರವೇರುವಿಕೆಯನ್ನು ನಾವು ನೋಡುತ್ತೇವೆ. ನನಗೆ ಯಾವಾಗಲೂ ಒಂದು ಚಿಕ್ಕ ಅಭ್ಯಾಸವಿದೆ. ನನ್ನ ಕೊರತೆಗಳು, ಅವಶ್ಯಕತೆಗಳು, ಇರುವವುಗಳು ಇಲ್ಲವೇ ಬೇಕಾಗಿರುವವುಗಳು ಅಂದುಕೊಳ್ಳುವಂಥವುಗಳೆಲ್ಲ ನಾನೊಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ತೇನೆ. ನನಗೆ ಗೊತ್ತಾಗಲಾರದಂತೆ ಕೆಲವು ದಿನಗಳ ನಂತರ ಆ ಬುಕ್ಕನ್ನು ನಾನು ತಿರುಗಿಸುತ್ತಿರುವಾಗ ಅವುಗಳಲ್ಲಿ ಬಹಳ ವಿಷಯಗಳಿಗೆ 1-2-3 ತಿಂಗಳಾದ ನಂತರ, ಕೆಲವೊಂದು ಸಾರಿ 6 ತಿಂಗಳಾದ ನಂತರ ಮತ್ತೊಂದು ಸಾರಿ ನಾನು ಆ ಬುಕ್ಕಲ್ಲಿ ಬರೆದಿರುವವುಗಳನ್ನೆಲ್ಲ ನೋಡ್ತಾ ಇರ್ತೇನೆ. ಅವುಗಳಲ್ಲಿ ಬಹಳ ವಿಷಯಗಳಿಗೆ ಟಿಕ್ ಹಾಕುತ್ತಾ ಇರ್ತೇನೆ.
ದೇವ್ರು ಕೊಟ್ಟಿದಾರಲ್ಲವೋ, ಇದನ್ನು ಕೊಟ್ಟಿದ್ದಾರೆ ಎಂಬುದಾಗಿ, ಇದು ಇನ್ನೂ ಕೊಡ್ಲಿಲ್ಲ, ಒಂದು ವೇಳೆ ಇದನ್ನು ಕೊಡಲು ದೇವರಿಗೆ ಇನ್ನೂ ಸಮಯ ಬಂದಿಲ್ಲ ಎಂಬುದಾಗಿ ಅಂದುಕೊಳ್ತಾ ಇದೆ. ಕೊಟ್ಟಿರುವ ವಿಷಯಗಳ ಕುರಿತು ನೋಡುವಾಗ ಅಂದುಕೊಳ್ಳದೇ ಇರುವಾಗ, ಅಂದ್ರೆ ಅವುಗಳ ವಿಷಯದಲ್ಲಿ ಯಾವ ಪ್ರಯಾಸ ಪಡಲಾರದೆಯೇ ಅದು ಎಷ್ಟು ಸಹಜವಾಗಿ ದೇವರು ಕೊಟ್ಟಿದ್ದಾರೆಂದು ನೋಡುವಾಗ, ನಮ್ಮ ಕರ್ತನು ಹೃದಯದ ಇಷ್ಟಾರ್ಥ ನೆರವೇರಿಸುವನು ಎಂಬುದಾಗಿ, ತಕ್ಕ ಸಮಯದಲ್ಲಿ ನೆರವೇರಿಸುವ ಆತನಾಗಿದ್ದಾನೆಂದು ಗುರುತಿಸಿ ನಾನು ಕರ್ತನನ್ನು ಸ್ತುತಿಸ್ತೇನೆ. ನೀವು ಕೂಡ ಅಂತಹ ಅಭ್ಯಾಸ ಮಾಡಿಕೊಳ್ಳಿ. ನೀವು ಎಷ್ಟೋ ವಿಷಯಗಳನ್ನು ದೇವರ ಬಳಿಯಿಂದ ಬೇಡಿಕೊಂಡು ಹೊಂದಿಕೊಳ್ತಾ ಇದ್ದೀರಿ, ಆದರೆ ಅವುಗಳನ್ನು ಹೊಂದಿಕೊಂಡಿದ್ದೀರಿ ಎಂಬ ವಿಷಯ ಮರೆತು ಹೋಗ್ತಾ ಇದ್ದೀರಿ. ಯಾವುದಾದ್ರೂ ಒಂದೆರಡು ವಿಷಯ ನಮಗೆ ಕೊಡದೇ ಇರುವಾಗ ಅದು ಕೊಡಲಾಗಿಲ್ಲ ಎಂಬ ಧ್ಯಾಸ ನಮಗಿರುತ್ತೆ, ಆದರೆ ನಮಗೆ ಬಂದಿರುವವುಗಳ ವಿಷಯದಲ್ಲಿ ಕೃತಜ್ಞತೆ ನಮಗಿರಲ್ಲ. ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ, ನಮಗೆ ಕೊಟ್ಟ ವಾಗ್ದಾನಗಳನ್ನು ನೆರವೇರಿಸುತ್ತಾರೆ. ಅವುಗಳ ನೆರವೇರುವಿಕೆಗೋಸ್ಕರ ತಾಳ್ಮೆಯಿಂದ ನಾವು ಕಾದುಕೊಂಡಿರಬೇಕು. ಕೆಲವೊಂದು ಸಾರಿ ಅವಮಾನಕ್ಕೆ ಗುರಿಯಾಗುತ್ತಿರುವಾಗ, ನಿಂದೆಗಳಿಗೆ ಗುರಿಯಾಗುತ್ತಿರುವಾಗ, ಅಪನಿಂದನೆಗೊಳಗಾದಾಗ ನಾವು ನಮ್ಮನ್ನು ನಾವೇ ಏನನ್ನೋಣ ತಿಳಿಯಪಡಿಸಿಕೊಳ್ಳುವುದಕ್ಕಾಗಿ ನಾವು ಒಳ್ಳೆಯವರಾಗಿದ್ದೇವೋ ಇಲ್ಲವೇ, ಯಾವ ತಪ್ಪು ನಾವು ಮಾಡಿಲ್ಲ ಎಂದು ನಿರೂಪಿಸಿಕೊಳ್ಳಲು ಪ್ರಯತ್ನಿಸ್ತೇವಲ್ಲವೇ, ಅದೆಲ್ಲ ಅಗತ್ಯವಿಲ್ಲ. ನಾವು ಮೌನವಾಗಿದ್ರೆ ಸಾಕು. ನಿಮಗೆ ಗೊತ್ತಾಗಲಾರ್ದ ಹಾಗೆ ನಿಮ್ಮನ್ನು ದೂಷಿಸಿದಂಥವರು, ನಿಮ್ಮ ಮೇಲೆ ಅಪನಿಂದನೆ ಹೋರಿದಂಥವರು, ನಿಮ್ಮನ್ನು ಅನಾವಶ್ಯಕವಾಗಿ ಬಾಧೆಪಡಿಸಿದ್ದಾರೆಂದು ಗ್ರಹಿಸಿ ನಿಮ್ಮ ಬಳಿಗೆ ಬಂದು ಕ್ಷಮಾಪಣೆ ಬೇಡಿಕೊಳ್ಳುವಂತಹ ಸ್ಥಾನಕ್ಕೆ ಕರ್ತನೇ ನಮಗೆ ನ್ಯಾಯ ಮಾಡುತ್ತಾರೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳ್ತದೆ, ನೀವು ಕೋಪಗೊಳ್ಳಬೇಡಿರಿ, ನೀವು ಮುಯ್ಯಿ ತೀರಿಸಬೇಡಿರಿ, ಯಾಕೆಂದರೆ ಮುಯ್ಯಿ ತೀರಿಸುವುದು ನನ್ನ ಕೆಲಸವಾಗಿದೆ. ನಾನು ಬರ್ತೇನೆ, ನಾನು ಮಾಡುತ್ತೇನೆ, ನಾನು ನಿಮಗೆ, ಅಂದರೆ ನಿಮ್ಮ ವಿಷಯದಲ್ಲಿ ನಾನು ಶ್ರದ್ಧೆಯುಳ್ಳವನಾಗಿದ್ದೇನೆ ಅನ್ನುವುದು ನಮ್ಮ ಕರ್ತನ ಮಾತಾಗಿವೆ. ಇಲ್ಲವೇ ಆತನ ವಾಕ್ಯ ಓದುವಾಗ ನಾವು ಗುರುತಿಸಬಲ್ಲೆವು. ಅಲ್ಲಿ ವಾಕ್ಯ ನೋಡಿ, ತಾಳ್ಮೆಯಿಂದ ಕಾದಿರುವನಲ್ಲವೇ, ಕರ್ತನ ಪ್ರತ್ಯಕ್ಷತೆಯು ಸಮೀಪಿಸುತ್ತಿರುವುದರಿಂದ ನೀವು ಕೂಡ ತಾಳ್ಮೆಯುಳ್ಳವರಾಗಿ ಇರಿ. ಅಷ್ಟೇ ಅಲ್ಲ ಪ್ರಿಯರೇ, ಒಂದು ವೇಳೆ ಈ ಲೋಕದಲ್ಲಿ ನಮಗೆ ನ್ಯಾಯ ದೊರಕದೇ ಇದ್ದರೆ, ಈ ಲೋಕದಲ್ಲಿ ನಮಗೆ ಪ್ರತಿಫಲ ದೊರಕಲಿಲ್ಲವಲ್ಲ ಎಂದು ದಿಗಿಲು ಪಡುವ ಅವಶ್ಯಕತೆ ಇಲ್ಲ. ನ್ಯಾಯಾಧಿಪತಿಯಾಗಿ ಬರಲಿಕ್ಕಿರುವ ನಮ್ಮ ಕರ್ತನು ಪ್ರತಿಯೊಂದು ವಿಷಯದಲ್ಲಿ ನಮಗೆ ಪ್ರತಿಫಲ ಕೊಡ್ಲಿಕ್ಕಿದ್ದಾರೆ. ನ್ಯಾಯ ವಿಚಾರಣೆ ದಿನದಲ್ಲಿ ನಿಮಗೆ ಶ್ರಮೆ ಪಡಿಸಿದಂಥವರಿಗೆ ಶ್ರಮೆಯೂ, ನನ್ನ ನಿಮಿತ್ತವಾಗಿ ಶ್ರಮೆ ಪಟ್ಟಂತಹ ನಿಮಗೆ ಘನತೆ ಉಂಟಾಗುವ ಹಾಗೆ ಮಾಡ್ತೇನೆಂಬುದಾಗಿ ಕೂಡ ಕರ್ತನು ಹೇಳುತ್ತಾ ಇದ್ದಾರೆ. ಬೇಕಾದರೆ ನೋಡಿರಿ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಓದುತ್ತಿದ್ದೇನೆ. ನಮ್ಮ ಕರ್ತನಾದ ಯೇಸು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವಾಗ, ಅಂದರೆ ಕರ್ತನು ಬಂದಾಗ, ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು, ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನೂ ಕೊಡುವುದು ದೇವರಿಗೆ ನ್ಯಾಯವೇ. ನೋಡಿರಿ, ಈ ಲೋಕದಲ್ಲಿ ನಮ್ಮ ಶ್ರಮೆಗಳು ತಾತ್ಕಾಲಿಕವಾಗಿವೆ, ಆದರೆ ನಿರಂತರವಾದ ಶ್ರಮೆಗಳಿಂದ ಆತನು ನಮ್ಮನ್ನು ಬಿಡಿಸುತ್ತಾನೆ. ನಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು, ಸಂಕಟ ಪಡುವವರಾದ ನಮಗೆ ಉಪಶಮನವನ್ನು ಕೊಡಲು ನ್ಯಾಯಾಧಿಪತಿಯಾದ ದೇವರು, ಅಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾರೆ. ಆತನ ಬರೋಣಕ್ಕೋಸ್ಕರ ತಾಳ್ಮೆಯಿಂದ ಕಾದುಕೊಂಡಿರಬೇಕು, ನಂಬಿಕೆಯಿಂದ ಕಾದುಕೊಂಡವರಾಗಿರಬೇಕು. ನಮ್ಮಷ್ಟಕ್ಕೆ ನಾವೇ ಸಮಸ್ಯೆ ಪರಿಷ್ಕರಿಸಿಕೊಳ್ಳೋಣ ಅಂದುಕೊಳ್ಳದೆ, ನಮ್ಮ ಅವಶ್ಯಕತೆಗಳಿಗೋಸ್ಕರ ನಾವೇ ಸಾಲ ಮಾಡಿ, ಹೋರಾಡಿ, ಮೋಸಗಳನ್ನು ಮಾಡಿ, ಅನ್ಯಾಯ ಮಾಡಿ ಸಂಪಾದಿಸಿಕೊಳ್ಳೋಣ ಅಂದುಕೊಳ್ಳದೆ, ದೇವರ ಸನ್ನಿಧಿಯಲ್ಲಿಟ್ಟ ಪ್ರತಿ ವಿಜ್ಞಾಪನೆಗೆ ನನ್ನ ದೇವರು ನನಗೆ ಉತ್ತರ ಕೊಡುತ್ತಾರೆ, ತಕ್ಕ ಸಮಯದಲ್ಲಿ ನನ್ನ ಅವಶ್ಯಕತೆ ತೀರಿಸುತ್ತಾರೆ ಎಂಬ ನಂಬಿಕೆಯಿಂದ ಮತ್ತು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ಈ ನೂತನ ವರ್ಷದಲ್ಲಿ ಈ ವಿಷಯವನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋಣ. ತವಕಪಟ್ಟವರಾಗಿ ಏನೇನೋ ಸಂಪಾದಿಸುವಂಥದ್ದಾಗಲಿ, ಕಕ್ಷ ತೀರಿಸಿಕೊಳ್ಳುವಂಥದ್ದಾಗಲಿ, ನಾವು ಪ್ರತಿಕಾರ ತೀರಿಸಿಕೊಳ್ಳುವುದಾಗಲಿ, ಇಲ್ಲವೇ ನಮಗೆ ಅಪಕಾರ ಮಾಡಿದವರಿಗೆ ಅಪಕಾರ ಮಾಡುವಂಥದ್ದಾಗಲಿ, ಇತರರಿಗಿರುವವುಗಳನ್ನು ನಾವು ಸಂಪಾದಿಸಿಕೊಳ್ಳೋಣ ಎಂಬುದಾಗಿ ಅಡ್ಡದಾರಿಯಲ್ಲಿ ಪ್ರಯತ್ನ ಪಡುವಂಥದ್ದಾಗಲಿ, ಇದೆಲ್ಲ ತೆಗೆದಿಡೋಣ. ನನ್ನ ಪರಲೋಕದ ತಂದೆಗೆ ನನ್ನ ಅವಶ್ಯಕತೆಗಳೆಲ್ಲ ಗೊತ್ತಿರುವುದರಿಂದ ಆತನು ಯಾವುದು ನನಗೆ ಯಾವಾಗ ಬೇಕಾಗಿದೆಯೋ ಅದನ್ನು ಕೊಡುತ್ತಾನೆ ಎಂದು ನಂಬಿ ಆತನ ಕೈಗಳಿಗೆ ನನ್ನ ಕೆಲಸಗಳನ್ನೆಲ್ಲ ಒಪ್ಪಿಸುತ್ತೇನೆ, ಆತನಲ್ಲಿ ನಂಬಿಕೆ ಇಡುತ್ತೇನೆ, ತಾಳ್ಮೆಯಿಂದ ಆತನು ಕೊಡುವ ಪ್ರತಿಫಲಕ್ಕಾಗಿ ಕಾದಿರುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಎಲ್ಲಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುತ್ತಿದ್ದಾರೋ
ಅವರಿಗಾಗಿ ಸ್ತೋತ್ರ. ಈ ನೂತನ ವರ್ಷದಲ್ಲಿ ನಾವು ಬಂದ ಕೂಡಲೇ ಎಷ್ಟೋ ಕೊರತೆಗಳು, ಅವಶ್ಯಕತೆಗಳು, ಶ್ರಮೆಗಳು, ಹೋರಾಟಗಳು ಎದುರುಗೊಳ್ಳುವಂತೆ ಕಾಣಿಸುತ್ತಾ ಇದ್ರು. ಯಾಕೆ ಹೊಸ ವರ್ಷದಲ್ಲಿ ನಮ್ಗೆ ಯಾವ ಪ್ರತಿಫಲ ಸಿಗಲಿಲ್ವಲ್ಲ, ಸಮಾಧಾನ ದೊರಕಲಿಲ್ವಲ್ಲ, ನಾವು ಬೇಡಿಕೊಂಡಿದ್ದು ನಮಗೆ ಸಿಗಲಿಲ್ಲ ಎಂಬುದಾಗಿ ಸಂದೇಹವುಳ್ಳವರಾಗಿ ನಾವಿರಲಾರದೆ ನಮ್ಮ ದೇವರು ಮೇಲನ್ನೇ ಮಾಡ್ತಾರೆ ಹೊರತು ಕೇಡು ಮಾಡುವುದಿಲ್ಲ. ತಕ್ಕ ಸಮಯದಲ್ಲಿ ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ ಎಂಬ ನಂಬಿಕೆಯಿಂದ ಹೇಗೆ ಒಬ್ಬ ವ್ಯವಸಾಯಗಾರನು ಬೀಜವನ್ನು ಬಿತ್ತಿ ಆನಂತರ ಬೆಳೆ ಬೆಳೆದು ಫಲಕ್ಕಾಗಿ ಹೇಗೆ ಕಾದು ಎದುರು ನೋಡ್ತಾನೋ, ಹಾಗೆಯೇ ನಾವು ದೇವರ ಸನ್ನಿಧಿಯಲ್ಲಿ ಬಿನ್ನಹಗಳನ್ನು ಮಾಡಿದ ನಂತರ ನಿಮ್ಮ ಉತ್ತರಗಾಗಿ ನಾವು ಕಾದುಕೊಂಡಿರುವಂತಹ ಕೃಪೆ ಕೊಟ್ಟು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸ್ಆಪ್ ಮಾಡಿ ಕಳಿಸಿರಿ. ನಿಮ್ಮ ಮನವಿಗಳನ್ನು ಕಳಿಸಿರಿ. ಹಾಗೆಯೇ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಕೂಡ ಶೇರ್ ಮಾಡಿರಿ. ಕರ್ತನನ್ನು ಸ್ತುತಿಸಲು, ನಿಮಗೋಸ್ಕರ ಮತ್ತಷ್ಟು ಹೆಚ್ಚು ಭಾರದಿಂದ ಪ್ರಾರ್ಥಿಸಲು. ನೀವು ಇಂಡಿಯಾದಿಂದಾಗಲಿ ಇಲ್ಲವೇ ಇತರ ದೇಶದಿಂದಾಗಲಿ ವೀಕ್ಷಿಸುವುದಾದರೆ 8939731313 ನಂಬರ್ಗೆ ನಿಮ್ಮ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ಗಳನ್ನು ಕಳಿಸಿರಿ. ನಿಮಗೋಸ್ಕರವೇ ಅನುದಿನವೂ ದೇವರ ವಾಕ್ಯ ಸಾರುತ್ತಿದ್ದೇವೆ. ಪ್ರತಿದಿನ ಈ ಅನುದಿನದ ಧ್ಯಾನದ ಮುಖಾಂತರ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಮಾಡಲಾಗ್ತಿದೆ. ಹಾಗಾಗಿ ತಪ್ಪದೇ ಈ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸುತ್ತಾ ದೇವರ ಒಳ್ಳೊಳ್ಳೆ ಸಂದೇಶಗಳನ್ನು ಕೇಳುತ್ತಾ ಮತ್ತು ಇತರರಿಗೆ ಇವುಗಳ ಕುರಿತು ಹಂಚಿಕೊಳ್ಳುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಕೋರಿಕೊಳ್ತೇವೆ. ಹಾಗಾಗಿ ಈ ವರ್ಷ ದೇವರ ವಾಗ್ದಾನ ನೆರವೇರುವುದಕ್ಕಾಗಿ ಕಾದುಕೊಂಡವರಾಗಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿ ಸಾರಿ ಲೈಕ್ ಬಟನ್ ಒತ್ತುವುದಾಗಲಿ ಇತರರಿಗೆ ಶೇರ್ ಮಾಡುವುದಾಗಲಿ ಮರೆಯಬೇಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.